ಇದನ್ನ ಓದಿದವ್ರು ಭಾಳ ಮಂದಿ ಹಾ ಸಾವು ಅಂದ್ರೆ ಹೆದರಿಕೆ ಬರಂಗಿಲ್ಲ ಬಿಡ್ರಿ, ನಾವು ಸಹಜ ಹೋಗ್ಬೋದು ಅಂತಾರ. ಅಂದ್ರೆ ಈ ನಚಿಕೇತ ಹಾ ಯಮಧರ್ಮನ್ ಕೂಡ ಸಂಭಾಷಣೆ ಮಾಡಿದ್ವಿ. ಇದು ಸಂಭಾಷಣೆ ಮಾಡ್ಯಾನಲ್ಲ, ಮಾಡಿದ್ದೇನ ಅವ ಹೆಂಗ್ ಹೋದ ಏನು, ಹಾ ಯಾವ ಲೋಕ ದಾಟಿದ, ಇವೆಲ್ಲ ವರ್ಣನೆ ಬರ್ತೈತಿ ಇದ್ರೊಳಗೆ. ಹಾ ಹಾ ಎಷ್ಟು ಲೋಕ ದಾಟಿದ ಹಾ ರೀ ಹಿಂಗೆಲ್ಲ. ಕರ್ಮದ ಮ್ಯಾಲೂ ಬರ್ದಾರ ಅದ್ಮ್ಯಾಗ ಕರ್ಮನು ಬರ್ತದೆ. ಹೊತ್ಕೊಂಡ್ ಹೋಗೋರ್ ಕರ್ಮ ಹಾ ನಾವ್ ಯಾವ ತರ ಇಲ್ಲಿ ಭೂಲೋಕದಾಗ ಇರ್ತೇವಲ್ಲ ಹೌದ್ ಹೌದ್ ಅದನ್ನ ಯಾವ ತರ ಕರ್ಮ ಹೊತ್ಕೊಂಡ್ ಹೋಗ್ತೇವ ಗಂಟು ಅನ್ನೋದನ್ನ ಸಹಿತ ಬಾಳ ಚಂದ ವಿವರಣೆ ಕೊಟ್ಟಾರ. ಈಗ ನಾವು ಏನೂ ಹೆಂಗಿಲ್ಲ, ಕರ್ಮ ಒಂದ ಒಯ್ಯೋದು. ಹೌದ್ ಕೆಲವ್ರು ತಲೆ ಮೇಲೆ, ಕೆಲವ್ರು ಬೆನ್ನ ಮೇಲೆ, ಸಣ್ಣ ಕೂಸಿದ್ರು ಇಷ್ಟು ದೊಡ್ಡ ಗಂಟು, ಮುದುಕಿದ್ರು ಇಟ, ಹಿಂಗೆಲ್ಲಾರು ತಗೊಂಡ್ ಹೋಗಿರ್ತಾರ. ಒಬ್ಬ ವೃದ್ಧ ಇವನ್ ಮುಂದೆ ಹೊಂಟಿರ್ತಾನವ, ಅವ ಏನೂ ಇರಂಗಿಲ್ಲ. ಹಾ ಅವಾಗ ಇವ್ ಹೋಗಿ ಅವನ್ ಕೇಳ್ತಾನ ನಚಿಕೇತ, ಮತ್ತೆ ಎಲ್ಲಾರ್ಗು ಹಿಂಗ್ ಗಂಟದಾವ ತಲೆ ಮೇಲೆ, ಅದು ನಿನಗೆ ಅವೆಲ್ಲ ಕರ್ಮದ ಗಂಟಪ್ಪ, ನಾವೇನು ಪುಣ್ಯ ಪಾಪ ಮಾಡ್ತೇವಲ್ಲ ಅವನ್ನಷ್ಟ ನಾವು ತಗೊಂಬರೋದು. ಹ್ಮ್ ಆ ಗಂಟು ನನಗೆ ಇಲ್ಲ, ನಾನು ಎಲ್ಲ ತೀರಿಸಿಬಿಟ್ಟೆ. ನನಗೆ ಜ್ಞಾನ ಆಗೈತಿ, ಬ್ರಹ್ಮ ಜ್ಞಾನ ಆಗೈತಿ. ಬ್ರಹ್ಮ ಜ್ಞಾನ ಆತಂದ್ರೆ ಅದು ಉಳಿಯಂಗಿಲ್ಲ, ಹಾ ಹಾ ಕರ್ಮ ಎಲ್ಲ ನಾಶ ಆಗಿ ಹೋಗ್ತೈತಿ. ಅದಕ್ಕೆ ನಾನು ನಿರಾಳಾಗಿ ಹೊಂಟಾನಿ. ಹೋಗು ನೀನು ಯಮಧರ್ಮನ ಕಡೆಗೆ ಹೋಗು ಕೇಳು ಅಂತೇಳಿ ಕಳಿಸ್ತಾನ. ನಾವು ಹಾ 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 ಯಮಧರ್ಮನ ಕಡೆ ಹೋಗ್ತಾನ. ಅವಾಗ ಹೋಗಿ ಧರ್ಮನ ಜೊತೆ ಆಗುವಂತ ಸಂಭಾಷಣೆನೇ ಈ ವಿಶ್ವಜಿತ್. ಹಾಂ ಈ ಬುಕ್ಸಿಗೆ ಟೈಟಲ್ ನೀವೇ ಇಡ್ತೀರಿ ಅಮ್ಮ? ಹೌದು, ನಾನೇ ಇಡ್ತೀನಿ. ಹೆಂಗ ತಲೆಗೆ ಬರುತ್ತಿದ್ ನಿಮ್ಗೆ? ಅದು ಒಮ್ಮೆ ಬಂದ್ಬಿಡ್ತೈತ್ರಿ ನನಗೆ, ಸ್ಫೂರ್ತಿ ಬರ್ತೈತೆ ಹಂಗೆ ಮನಸ್ನ್ಯಾಗ. ಮೊನ್ನೆ ಅದನ್ನು ಬರೆದ್ನೆಲ್ಲ, ಅಷ್ಟು 30-35 ಮಂದಿದು. ಅದಕ್ಕೆ ನಾನು ಏನು ಮಾಡಿದ್ದೆ, ಶ್ರೀ ಸದ್ಗುರು ಇಲ್ಲ ಶ್ರೀ ಸಿದ್ಧ ಸಮುದ್ರ ಅಂತ ಇಟ್ಟಿದ್ದೆ. ಹಾ ನನ್ನ ಮಗಳು ದೊಡ್ಡದಾಕೈತೆ, ಅದು ಬೇಡ, ಈ ಶ್ರೀ ಸಿದ್ಧ ಶರದೆ ಅಂತ ಹಿಂಗಿಡು ಅಂದ್ಲು. ಅದನ್ನ ಇಟ್ಕೊಂಡೇನಿ. ಆಕೆ ಅದು ಒಂದ ಹೇಳಿದ್ದು, ಹಾ ಉಳಿದಿದ್ವಲ್ಲ ನಾನೇ ಆರಿಸ್ಕೊಳ್ಳೋದು. ಹಾ 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 ನಿಮ್ಗೆ ಹಂಗ ಆಗತ್ತೆ ಅಂದಾಗ ಏನಾದ್ರೂ ಒಂದು ನಿಮಗ್ ನಂಬಿಕೆ ಇದೆಯಾ? ಅಂದ್ರ ನಾನು ಇಂಥದೊಂದು ಏನೋ ಒಂದು ಶಕ್ತಿಯನ್ನ ನಾನು ನಂಬಿದ್ದೀನಿ, ಆ ಶಕ್ತಿ ನನ್ನ ನಡೆಸ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿ. ಐತ್ರಿ ನನಗೆ. ಹಾ ಯಾವುದ್ರ ಮೇಲೆ ನಿಮಗೆ ಜಾಸ್ತಿ? ನನಗೆ ಐರಂಡ ಮುಪ್ಪಿನಾರ ಅಂತ ಹೇಳ್ತೀನಲ್ರಿ, ಹಾ ಅವ್ರ ಮೇಲೆ ಭಾಳ ವಿಶ್ವಾಸ. ನನಗೆ ನನಗೆ 9 ವರ್ಷ ಮಕ್ಕಳಾಗಿದ್ದಿಲ್ರಿ. ಅವಾಗ ನಮ್ಮ ತಂದೆಯವ್ರ ಗೆಳೆಯರೊಬ್ಬರು ಕರ್ಕೊಂಡು ಹೋಗಿದ್ರು ಅಲ್ಲಿಗೆ. ಒಂದು ಕಾಯಿ ಕೊಟ್ರು ಅಜ್ಜಾರ ಕಡೆ. ಅವರು ತ್ರಿಕಾಲ ಜ್ಞಾನಿಗಳು ರೀ, ಮುಪ್ಪಿನ ಷಡಕ್ಷರ. ಮುಪ್ಪಿನ ಅಜ್ಜಾರ, ಮುಪ್ಪಿನಾರ್ರಿ ಅಂತೇಳಿ ಅವ್ರ ಹೆಸರು. ಮುಪ್ಪಿನ ಕಾಯಿ ಕೊಟ್ರ ಅವರು ಸುಮ್ಮನೆ ತೊಗೊಂಡು ಇಟ್ಬಿಟ್ರೆ ಬದಿಗೆ, ಕೊಡಲೇ ಇಲ್ಲ. ಹಂಗಾರೆ ಎಲ್ಲರಿಗೂ ಒಂಥರ ನಿರಾಶೆ ಆಯ್ತು. ಆಯ್ತು ಬಿಡು, ಬಹುತೇಕ ನನ್ನ ನಸೀಬ್ದಾಗಿಲ್ಲ ಅಂತ ನಾನು ಸುಮ್ಮನೆ ಆಗಿಬಿಟ್ಟೆ. ಮತ್ತೊಂದು ಸಲ ಹೋದಾಗ ತಾವ ಕರೆದು ಚಿಯಾ ಪಿಯಾ ಬೇಕ ನಿನಗ ಅಂದರು. ನಾ ಸುಮ್ಮನೆ ಕೈ ಮುಗಿದೆ, ಏನೂ ಅನ್ಲಿಲ್ಲ. ತಾವ ಕಾಯಿ ತರಿಸಿ ಅದನ್ನ ತಂದು ಉಡಿ ತುಂಬಿಸಿರು ನನಗೆ. ಉಡಿ ತುಂಬಿರ್ತಾವ, ಉಡಿ ತುಂಬಿದ್ರು ಮತ್ತು ಅದ ಮುಂದೆ ಹಿಂಗೆ ಆತ ನನಗೆ. ಆಮೇಲೆ ನನಗೆ ಅವ್ರನ್ನ ನೋಡಕ್ಕೆ ಹೋಗ್ಬೇಕಂತ ಭಾಳ ಆಸೆ ಐತ್ರಿ. 8 ವರ್ಷ ಹುಟ್ಟ್ಯಾಳ, ಟ್ರಾವೆಲಿಂಗ್ ಬೇಡ ಈಗ ಅಂತ ನಮ್ಮ ಮನೆಗೆ ಎಲ್ಲರೂ. ಆದ್ರೆ ಭಾಳ ನೆನೆಸ್ತಿದ್ದೆ ಅವ್ರನ್ನ. ಕಡೆಗೆ ಇಲ್ಲಿ ಹುಬ್ಬಳ್ಳಿಯಾಗ ಬಂದ್ರು ಅವರು, ಸಫಾರಿ ಅವ್ರ ಮನೆಗೆ ಹುಬ್ಬಳ್ಳಿಗೆ ಬರ್ತಿದ್ರು ಅವರು. ಬಂದರು, ನಾನು ಎಲ್ಲ ತಯಾರಾಗಿ ಸ್ನಾನ ಮಾಡಿ ಸೀರೆ ಉಟ್ಕೊಂಡು ಬಾಗಿಲ್ಗೆ ನೀರು ಹಾಕಿ, ಈ ಮನೆಯಾಗ ಇದ್ದಿದ್ದೀನಿ ರೀ, ಅಲ್ಲಿ ಊರಾಗ ಬೇರೆ ಇದ್ವಿ. ಬಾಗಿಲ್ಗೆ ನೀರು ಹಾಕಿ ರಂಗೋಲಿ ಹಾಕಕ್ಕಂತ ತಿಳ್ಯಾಕತ್ತೀನಿ, ಜಾರಿ ಬಿದ್ದು ಬಿಟ್ಟೆ ಹಿಂಗೆ. ಅಯ್ಯೋ, ಅವಾಗ ನನಗೆ 6 ತಿಂಗಳು ನಡೀತಿತ್ತು. ಇನ್ನೂ ಶ್ರೀಮಂತ ಮಾಡಿದ್ದಿಲ್ಲ. ಹಿಂಗೆ ನೆಲಕ್ಕೆ ಬಿದ್ದೇನಿ, ಒಂಚೂರು ಹಿಂಗೆ ಪಟ್ಟಿ ಇಂತಲೇ ಹೊತ್ತೈತಿ. ಮೊದಲು ಯಾರ ಬಂದಾರ ಅಂತ ನೋಡಿದ್ರೆ ಯಾರು ನೋಡಿಲ್ಲ ನಮ್ಮ ಮನೆಯಾಗ. ಬಾಜು ಮನೆಗೆ ಒಂದು ಹುಡುಗ ಬಂದಿದ್ದ, ಎದ್ದು ಎಬ್ಸಿದ್ದು ನಮ್ಗೆ. ಯಪ್ಪ ನಮ್ಮ ಮನೆಗೆ ಹೇಳಬೇಡ ಅಂದೆ. ಅಂದ್ರೆ ನಾನು ಬಿಟ್ಟು ಹೋಗಾರ ಅಂತ ಹೇಳಿದ್ರು. ಹೋಗಲಿಲ್ಲ. ಮತ್ತು ಆ ಸೀರೆ ಬಿಟ್ಟು ಬೇರೆ ಉಟ್ಕೊಂಡೆ. ನಮ್ಮ ತಂಗಿ ಅಂದ್ಲು, ಇಂಥ ಚಲೋ ಆಗಿತ್ತು, ಅದನ್ಯಾಕೆ ಬಿಟ್ಟು ಉಟ್ಕೊಂಡು, ಇಲ್ಲಿ ಬಿಡೋ ಹೊಸದು ಚಲೋ ಇಲ್ಲದು ಅಂತ ಮತ್ತು ಬೇರೆ ಉಟ್ಕೊಂಡು ಹೋದೆ. ಅಲ್ಲಿ ಅವರು ಅಜ್ಜಾರು ಎಲ್ಲರನ್ನೂ ಹೊರಗೆ ಕಳಿಸಿರು. ನಾನು, ನಮ್ಮ ಮನೆಯವರು, ನಮ್ಮ ತಂದೆಯವರು, ನಮ್ಮ ಕೂಡ ಎಷ್ಟು ಮಂದಿ ಬಂದಿದ್ರು ಅಷ್ಟು ಮಂದಿ ಕೋಲ್ಯಾಗ ಕುಂದರ್ಸ್ಕೊಂಡ್ರು. ನಾನು ನಿನ್ನ ಸಲಾಗಿ ಬಂದೇನಿವ, ಹಿಮಾಲಯದಾಗ ಕುಂತ್ರು ಸಹಿತ ನಿನ್ನ ತಪಸ್ಸಿನಿಂದ ಬರೋ ಶಕ್ತಿ, ಎಳ್ಕೊಂಬರೋ ಶಕ್ತಿ ಐತಿ ನಿನ್ನ ಕಡೆ, ನಿನ್ನ ಸಲುವಾಗಿ ಬಂದೇನೆ ನಾನು ಅಂದು ನನಗೆ ವಿಭೂತಿ ಹಚ್ಚಿದ್ರಿ. ಹಣೆಗೆ, ಮೈಗೆ, ಹೊಟ್ಟಿಗೆ ವಿಭೂತಿ ಹಚ್ಚಿದ್ರು. ಆಮೇಲೆ ಮಾಲಿ ಮುಡ್ಕೊಳಕ್ಕೆ ಕೊಟ್ರು. ಇನ್ನೂ ಶ್ರೀಮಂತ ಆಗಿಲ್ಲ. ನಮ್ಮ ತಾಯಿ ಹೇಳಿ ಕಳ್ಸಿದ್ರು, ನೋಡುವ ಅಂಥ ಮಹಾತ್ಮರು ಕೊಟ್ರ ನೀ ಬೇಡ ಅನ್ಬೇಡ, ಅವ್ರು ಕೊಟ್ಟಿದ್ದ ನಿನಗೆ ಆಶೀರ್ವಾದ ಅಂತ ತಿಳ್ಕೊಂಡು
ತಲೆಯಾಗ ಮುಡ್ಕೊಂಡೆ ಮಾಲಿಕ್ ಒಳ್ಳಾಗ ಹೋಗಿದ್ರು. ಆಮೇಲೆ ಎಷ್ಟೋ ಒಂದು 5 ಥರದ ಹಣ್ಣು ಉಡಿ ತುಂಬಿದ್ರು. ಓಹೋ. ಉಡಿ ತುಂಬಿರಿ ಆರಾಮ ಆಕೈತೆವ, ಹೆರಿಗೆ ಆಕತಿ, ಆರಾಮ್ ಹೋಗಿ ಬಾ ಅಂತ ಕಳ್ಸಿದ್ರು. ಬಂದ್ವಿ. ಮುಂದೆ ಬಂದು ಕೂಡ ಹೊಟ್ಟೆ ನುಸಾಗತ್ತಲ್ಲ, ಮತ್ತು ದವಾಖಾನೆ ತೋರಿಸಿದೆ, ಆತು. ಮುಂದೆ ಡೆಲಿವರಿ ನಂಗೆ ತ್ರಾಸ ಆತ್ರಿ. ತ್ರಾಸ ಆತು, ಎಲ್ಲ ಮುಗ್ದ ಹೋಗಿತ್ತು ನನ್ನ ಕತಿ. ಶ್ವಾಸ ನಿಂತೈತಿ, ಇವು ಏನೂ ಇಲ್ಲ. ಅವಾಗ ಡಾಕ್ಟರ್ ಕಮಲಾಪುರ್ ಅಂತಿದ್ರು ಇಲ್ಲಿ, ಅವರು ಭಾಳ ಫೇಮಸ್ ಇದ್ರು. ಮತ್ತು ಅವರು ಬಂದರು. ಅವಾಗ ಬಂದು ನಾನು ಈ ಸಣ್ಣ ಫೋಟೋ ಐತ್ರಿ ಅಜ್ಜಂದು ನನ್ನ ಕಡೆ, ಅದು ಯಾವಾಗಲೂ ನನ್ನ ಕಡೆ ಇಟ್ಕೊಂಡಿದ್ದೆ. ಅದನ್ನ ಅಲ್ಲಿ ಹೆರಿಗೆ ಕೋಲಿಗೆ ಒಯ್ದಿದ್ದೆ. ಒಯ್ದು ಅದನ್ನ ನಾನು ಎದೆ ಮೇಲೆ ಇಟ್ಕೊಂಡಿದ್ದೆ. ಅವ್ರು ಬಂದು ಸಲಹೆ ಹಚ್ಬೇಕಂತ ನೋಡ್ತಾರೆ, ಎಲ್ಲಿ ಸಿಗೋವಲ್ಲ, ಎಲ್ಲ ಇದಾಗ್ಬಿಟ್ಟಾವ. ಕಡೆ ಕಾಲಾಗ ನರ ಕಟ್ ಮಾಡಿ ಅಲ್ಲೇ ಇದು ಮಾಡಿದ್ರು. ಐತ್ ನೋಡ್ರಿ ಇಲ್ಲಿ ಕಲೆ, 2 ಕಾಲಾಗ ಹಿಂಗ ಅದಾವ. ಆಮೇಲೆ ಸೊಕಾಶ ಉಸಿರಾಡಕತ್ತಿದೆ. ಅವಾಗ ನಮ್ಮ ತಂದೆ ತಾಯಿ ಏನಂದ್ರು, ಉಳಿಸಿರಿಪ್ಪ ಡಾಕ್ಟ್ರ ನೀವು ನನ್ನ ಮಗಳನ್ನ ಅಂತಂದ್ರು. ನಾ ಉಳಿಸಿಲ್ರಪ್ಪ, ಅಲ್ಲಿ ಆಕಿ ಎದೆ ಮೇಲೆ ಇಟ್ಕೊಂಡು ನೋಡು, ಅವರು ಉಳಿಸ್ದವ್ರು, ಮಹಾತ್ಮರು ಯಾರೋ ಗೊತ್ತಿಲ್ಲ ನನಗೆ, ಅವ್ರು ಉಳಿಸ್ಯಾರ ಅಂತಂದ್ರು. ಹಿಂಗಾತದು. ಮುಂದೆ ನಾವು ಈಕೆ 6 ತಿಂಗಳ ಆತು ಕರ್ಕೊಂಡು ಹೋಗಿದ್ದೆ ಐರಣಿಗೆ. ಕರ್ಕೊಂಡು ಹೋದ್ರು, ಅಜ್ಜನ ಕೈ ಕೊಟ್ಟಿವಿ. ಅವ್ರು ಎತ್ಕೊಂಡು ನೋಡಿದ್ರು. ಈಕೆಗೆ ಒಂದು ನಾನು ರೇಷ್ಮೆ ಅಂಗಿ ಹೊಲದು ಕಸೂತಿ ತೆಗೆದು ಹಾಕಿದ್ದೆ ಈಕೆಗೆ. ಅದನ್ನ ನೋಡಿ ಇದನ್ನ ಯಾರು ಮಾಡ್ಯಾರ ಅಂದ್ರೆ ಅವರು, ನಾ ಹಂಗೆ ಕೇಳ್ತಾರಂತ ತಿಳ್ಕೊಂಡು ನಾನ ಮಾಡೀನಿ ಅಂದೆ. ಆಮೇಲೆ ಅಲ್ಲಿ ಅವ್ರಿದ್ದು ಆಕಿ ಒಬ್ಬಾಕಿ ಅವ್ರ ಮೊಮ್ಮಗಳ ಜೊತೆ ಇದ್ಲ. ಆಕೆ ಅಲ್ಲ ಶಾಂತಕ್ಕ, ಕೂಸಿನ ಕೇಳಕತ್ಯಾರ ಯಾರು ಮಾಡ್ಯಾರ ಅಂತೇಳಿ. ಅವಾಗ ನನಗೆ ಅನ್ನಿಸ್ತು, ಇಲ್ರಿಪ್ಪ ನೀವ ಮಾಡಿದ್ದು, ನೀವ ಕೊಟ್ಟಿದ್ದ ಆಶೀರ್ವಾದ ಅಂದೆ. ನೋಡುವ ಆಕಾಶದ ಗಂಟೆ ಆಗಿ ಹೋಗ್ಬಿಟ್ಟಿದ್ದಿ ನೀನು, ಏನೂ ಇದ್ದಿದ್ದಿಲ್ಲ. ಆದ್ರೆ ಮಹಾತ್ಮರದ ಸೇವಾ ಮಾಡೋದು ಐತಿ ನೀನು, ಅದಕ್ಕೆ ಬಂದೀನಿ ಬದುಕಿ ಅಂದ್ರು. ಮಹಾತ್ಮರ ಸೇವಾ ಅಂದ್ರೆ ನನಗೆ ಅಷ್ಟೆಲ್ಲ ಬರಲಿಲ್ಲರಿ. ನಮ್ಮ ಮನೆಗೆ ಮತ್ತು ಶಾಸ್ತ್ರ ಪ್ರವಚನ ನಡ್ತಿತ್ತು, ಸ್ವಾಮಿಗಳು ಸಾಧು ಸತ್ಪುರುಷರು ಬಂದೇ ಬರ್ತಿದ್ರು. ಅವ್ರದ್ದು ಊಟೋಪಚಾರ ಮತ್ತು ಇದು ಮಾಡೇ ಮಾಡ್ತಾನೆ, ಇದೇ ಇರ್ಬೇಕಂತ ತಿಳ್ಕೊಂಡಿದ್ದೆ. ಆದ್ರೆ ಯಾವಾಗ ಈ ಮಹಾತ್ಮರ ಗ್ರಂಥ ಬರ್ಯಾಕತ್ತೀನಿಲ್ಲ, ಅವಾಗ ನನ್ಗೆ ಫ್ಲ್ಯಾಶ್ ಆಯ್ತು. ಮಹಾತ್ಮರ ಸೇವಾ ಮಾಡೋ ಇದೇ ಸೇವಾ ನನಗೆ, ಅವ್ರು ಕೊಟ್ಟಿದ್ದು ಈ ಸೇವಾ. ಅವಾಗ ಅನಿಸ್ತು ನನಗೆ ಆತು. ಆಮೇಲೆ ಮನ್ ದೀಪಾವಳಿಗೆ ರೀ, ಈಕೆ ನನ್ನ ಮಗಳು ತಳಗ ನನ್ನ 2 ಮಕ್ಕಳು ಅದಾರಲ್ಲ, ನಮ್ಮ 5 ಮಕ್ಕಳು, ಅವರಿಬ್ರು ಬಂದು ಕುಂತಿದ್ರು ಇಲ್ಲಿ. ಎಷ್ಟು ಪುಸ್ತಕ ಅದವ ಅಂದ್ರೆ ಹಿಂಗೆ ಅಂದೆ. ಹೆಂಗೆ ನಿನಗೆ ಬರೆಯೋಕೆ ಶುರು ಆಯ್ತು ಅಂದ್ರೆ, ಹಿಂಗೆ ಅಜ್ಜನ ಆಶೀರ್ವಾದಪ್ಪ ಅವ್ರು ಹಿಂಗೆ ಅಂದಿದ್ರು. ನನಗೆ ಈಗ ಗೊತ್ತಾಗತ್ತೈತೆ ಮಹಾತ್ಮರ ಸೇವಾ ಅಂದ್ರೆ ಈ ಪುಸ್ತಕದ ಬರೆಯೋಕೆ ನನ್ಗೆ ಹೇಳ್ಯಾರ ಅವರು. ಮತ್ತು ನೀ ಎಲ್ಲಾರ್ದು ಬರ್ದಿ ಅವ್ರದ್ದೇ ಬಿಟ್ಟಿಯಲ್ಲ ಅಂದ್ರೆ ಅವರು. ಅವಾಗ ನನಗೂ ಹೌದು ಅನ್ನಿಸ್ತು, ಹೌದಲ್ಲ. ಆದ್ರೆ ಒಬ್ರು ಚರಿತ್ರೆ ಬರ್ದಾರ ಹೌದು, ಮತ್ತೆ ಎಲ್ಲಾರ ಬಗ್ಗೆ ಎಲ್ಲಾರು ಬರೀತಾರ. ಮತ್ತೆ ನೀ ಯಾಕೆ ಹಂಗಾರ ಸಿದ್ಧಾರ್ಥ ಮೇಲೆ ಬರ್ದಿ, ಅದಾರ ಬರ್ದಾರ, ಯಾಕೆ ಬರ್ದಿ ಅಂದ್ರು. ಹೌದಲ್ಲ ಅನ್ನಿಸ್ತು ನನಗೆ. ಅದಕ್ಕೆ ಮತ್ತೆ ನಾ ಬರೆಯಾಕತ್ತಿದೆ. ಅದು ಬರ್ಕೊಂತ ಅದು ಬೆಳೆದು ಒಂದು 35 ಮಂದಿದು ಅದ್ರಾಗ ಇತಿಹಾಸ ಬಂತು. ಅದು ನಂಗೆ ತೃಪ್ತಿ ಕೊಡ್ಲಿಲ್ಲ, ಪೂರ್ತಿ ಅಜ್ಜಂದ ಬರ್ಬೇಕು. ಅದಕ್ಕೆ ಮತ್ತೆ ಅದು ಮುಗಿದ ಮೇಲೆ ಈ ಬಯಲ ಬೆಳಕು ಅಂತ ಅದನ್ನ ಬರೆಯಕ್ಕೆ ಶುರು ಮಾಡೀನಿ. ಒಂದು 8-10 ಪುಟ ಆಗೈತೆ ಅದು. ಈ ಬಯಲ ಬೆಳಕು ಇವ್ರದ್ರಿ ಮುಪ್ಪಿನಾರ, ಇದು ಬಯಲ ಅತಿಥಿ ಸಿದ್ಧಾರೂಢ, ಬಯಲ ಬೆಳಕು ಅವ್ರದ್ದು. ಐರಣಿ ಮುಪ್ಪಿನಾರ, ಐರಣಿ ಮುಪ್ಪಿನಾರ. ಈಗ ನಿಮಗೇನ ಬುದ್ಧಿ ಸಿಗ್ತೈತಿ, ನಿಮಗೇನ್ ತಿಳಿತ ಅದನ್ನೇ ನೀವು ಬರೀತಾ ಹೋಗ್ತೀರಾ, ಅಥವಾ ಅವರು ಯಾವ ಗ್ರಂಥಗಳನ್ನ ರೆಫರ್ ಮಾಡ್ತೀರಿ? ಅವರು ಸಮ್ಯಕ್ ಜ್ಞಾನ ಸದ್ಬುದ್ಧಿ ಅಂತೇಳಿ ಒಂದು ಪದ್ಯ ರೂಪದೊಳಗೆ ಬರ್ದಾರ. ಹಂಗೆ ಬರೀ ಪಂಚಭೂತದ್ದು, ಆಮೇಲೆ ಜ್ಞಾನಿ ನಿಂದೆ ಮಾಡಿದ್ರೆ ಏನಾಕತಿ ಇಂಥವೆಲ್ಲ ಬರ್ದಾರ, ಪದ್ಯದೊಳಗೆ ಬರ್ದಾರ. ನಾನು ಎಲ್ಲಿ ಬೇಕಂತ ಅದ್ರಲ್ಲಿ ತಗೊಂತೇನೆ ಅದನ್ನ ಅಷ್ಟೇ. ಅಂದ್ರೆ ಅವ್ರ ಬಗ್ಗೆ ಮತ್ತೆ ಬೇರೆ ಯಾರೋ ಬರ್ದಿರ್ತಾರಲ್ಲ ಸಾಹಿತಿಗಳು, ಪುಸ್ತಕಗಳು, ಅಂತವೆಲ್ಲ ನೀವೇನ ರೆಫರ್ ಬರ್ದಾರ್ರಿ ಚರಿತ್ರೆ. ಅವರು ಅಂದ್ರೆ ಅವ್ರು ಊರೂರಿಗೆ ತಿರುಗಾಡ್ಯಾರ, ಭಕ್ತರು ಇದ್ದಲ್ಲಿ ಹೋಗಿ ರೆಕಾರ್ಡ್ ಮಾಡ್ಕೊಂಡ್ಬಂದು ಬರ್ಕೊಂಡ್ ಬಂದು ಚರಿತ್ರೆ ಮಾಡ್ಯಾರ. ನಾ ಅದನ್ನ ಯಾವ್ದು ತಗೊಂಡಿಲ್ಲ, ಅವ್ರು ತಗೊಂಡಿಲ್ಲ, ಒಟ್ಟ ನಂದ ನಾ ತಗೊಂಡೆ. ನಿಮ್ಮ ಅನುಭವ ಬಂದದ್ ಮಾಡಿರಿ ನೀವು. ಅಜ್ಜ ನಿಮಗೆ ಏನ್ ಬುದ್ಧಿ ಕೊಟ್ಟಾರ ಅದ ಅನುಭವದ ಮೇಲೆ ನೀವು ಬರೆದಿದ್ರಿ. ಈಗ ಮುಂದೆ ಇನ್ನು ಏನ್ ಮಾಡ್ಬೇಕು ಅಂತ ಆಸೆ ಐತ್ರಮ್ಮ ನಿಮಗ? ಹಂಗ ಹೇಳಕ್ ಬರಂಗಿಲ್ರಿ. ಅಲ್ಲ ಏನೋ ಇರ್ತೈತಲ್ರಿ, ನಾನು ಒಂದಿಷ್ಟು ಬುಕ್ಸ್ ಬರಿಬೇಕು, ಕೊಡ್ಬೇಕು ಇಷ್ಟ ಅಂತಿಲ್ಲ. ಒಟ್ಟ ಒಳ್ಳೆ ಏನಾರ ಬರೆದ್ರ ಬರಿಬೇಕು ನಾನು.
ಹ್ಮ್ ಅಧ್ಯಾತ್ಮದ ಬರೆಯೋದು. ಹ್ಮ್ ಅದನ್ನ ಬಿಟ್ರೆ ಬೇರೆ ನನಗೆ ಆಗಂಗಿಲ್ಲ. ಹಾ ಅದ ನಮ್ಮ ಅತ್ತಿದ್ ಬರ್ದಿದ್ದು ಒಂದ ಕೌಟುಂಬಿಕ, ಅದನ್ನ ಸಾಮಾಜಿಕ ಬಿಟ್ರೆ ಯಾವ ಬರೋದಿಲ್ಲ ನಂಗೆ. ಹಾ ಹಾ ಹ್ಮ್ ಈಗ ಅವ್ರದ್ದು ಇನ್ನೂ ಪಬ್ಲಿಷ್ ಆಗ್ಬೇಕೇನ್ರಿ ಅದ ಹೌದ್ರಿ. ನಿಮ್ಮ ಅತ್ತೆ ಈಗ ಅದು ಬಂತಂದ್ರೆ ಇದನ್ನ ಕೊಡ್ತಾರ. ಹಾ 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 ತುಂಬಾ ಅಮ್ಮ ಏನ್ ಹೇಳಕ್ ಇಷ್ಟಪಡ್ತೀರಿ? ನಮ್ ದಾನಮ್ಮನ ಬಗ್ಗೆ ಬರ್ದಾರಲ್ರಿ, ಹಾ ಒಳಗಿನ ಚಕ್ರಗಳು ಹೆಂಗ್ ಕೆಲಸ ಮಾಡ್ತಾವ, ಯಾವ ತರ ಬರ್ತಾವ, ಪ್ರಾಣ ಹೆಂಗ್ ಉಳ್ಸಾಕ್ ಸಾಧ್ಯ ಐತಿ, ಸತ್ತವನ್ ಬದುಕಿಸಾಳ ದಾನಮ್ಮ. ಅದು ದಾನಮ್ಮನ ಮೇಲೆ ಶಾಂತಕ್ಕ ಮಾಡು ಬರ್ದಾರ್ರಿ. ಹಾ ಆಮೇಲೆ ಈಕಿ ರಾಜೇಶ್ವರಿ ಮಹೇಶ್ವರಿ ಬರ್ದಿದ್ರು. ಮಹೇಶ್ವರೇನು ಬರ್ದಾಳ. ಹ್ಮ್ ಹಂಗ ರೆಫರ್ ಮಾಡೇನ ಅವನ್ನ. ಅಂದ್ರ ಹುಟ್ಟಿದ ಇಸ್ವಿ, ಯಾವ ಊರು, ತಂದೆ ತಾಯಿ ಹೆಸರು ಇಷ್ಟ ತಗೊಂಡೇನ. ಅದು ನಂದ ಎಲ್ಲ ಎಲ್ಲ ಅವ್ರ ಪೂರ್ತಿ. ಹಾ ಹಾ ಬಾಳ ಚಂದ ಬರ್ತಾರ ಅದನ್ನ. ಬಾಲ್ಯ ಪ್ರಸಂಗ ಅವ್ರು ಯಾರು ತಗೊಂಡಿಲ್ಲ, ಇಬ್ರು ತಗೊಂಡಿಲ್ಲ, ನಾ ತಗೊಂಡೇನ ಅದನ್ನ. ಹ್ಮ್ ಹ್ಮ್ ಇವ್ರು ಶಾಂತಾ ಇಮರಾಪುರ ಅದಕ್ಕೆ ಮುನ್ನಡಿ ಬರ್ದಾರ. ಹಾ 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 ಈ ರೇಣುಕಾದೇವಿಗಿದು ಅದ ಅವರ ಮುನ್ನಡಿ ಬರ್ದಾರ. ಅಂದ್ರ ದಾನಮ್ಮ ದೇವಿದು ಹುಟ್ಟಿದಲ್ಲಿ ಬಾಲ್ಯ ಹೇಗೆ, ಅವ್ರ ಹೆಂಗ್ ಬೆಳ್ಕೊಂಡ್ ಬಂದ್ರು ಪ್ರತಿಯೊಂದು ಬರ್ದಿದ್ದೀರಿ. ಮತ್ತೊಬ್ಬ ಕಡೆಗೆ ಸಾಧಾರಣ ಐಕ್ ಮನುಷ್ಯ ಆಗಿದ್ದು, ಹುಟ್ಟಿ ಆಕಿ ಸಾಧನ ಮಾಡಿದ್ದು ಹ್ಮ್ 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 ಎಲ್ಲ ತಗೊಂಡೇನಿ. ಅವ್ರ ಪವಾಡಗಳೆಲ್ಲ. ಅವಳು ಸಾಧಾ ನಮ್ಮಂಗ ಹುಟ್ಟಿದಾಕಿ ಮತ್ ಖರೆ ದೇವ್ರ ಅನುಗ್ರಹದಿಂದ ಹಾ ಹಾ ನನ್ನ ಸಿದ್ಧಿಯಿಂದ ಹೆಂಗ್ ಮುಂದ್ ಬಂದ್ಲು, ಯಾವ ತರ ಸಾಧನ ಮಾಡಿ ದೇವಿ ಸ್ಥಾನಕ್ ಬಂದ್ ಮುಟ್ಟಿದ್ಲು, ಅದನ್ನ ಬಾಳ ಚಂದ ಬರ್ದಾರ. ಹಾ 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 ತುಂಬಾ ಖುಷಿ ಆಯ್ತ್ರಿ ಅಮ್ಮ. ಯಾಕಂದ್ರ ಸಾಹಿತಿಗಳು ಬರೀತಾರೆ ಅಂದಾಗ ಒಂದು ಯೋಚನೆನೇ ಬೇರೆ ಇರ್ತೈತಿ. ಕಾದಂಬರಿಗಳನ್ನ ಬರೀತಾರೆ, ಚುಟುಕುಗಳನ್ನ ಬರೀತಾರೆ, ಈ ತರ. ಅದ್ರ ನಿಮ್ದೊಂದು ಬೇರೆ ತರ ಆಧ್ಯಾತ್ಮದೊಳಗ. ಅದು ನೀವು ಓದಿರೋದು ಬರೀ 7ನೇ ಕ್ಲಾಸು, ಆದ್ರೂ ಅವೆಲ್ಲ ಪದ ಜೋಡಣೆಗಳಿಂದ ಅಷ್ಟು ಚೆನ್ನಾಗಿ ಬರೋದು. ಇಷ್ಟು ಒಳ್ಳೊಳ್ಳೆ ಬಯಲು ಅತಿಥಿ, ಬಯಲು ಸಂಪದ, ಆಮೇಲೆ ವಿಶ್ವಜಿತ, ಈ ತರದ್ದೆಲ್ಲ ಒಂದು. ಯಾಕಂದ್ರೆ ಬಹಳ ಕ್ವಾಲಿಟಿ ಹೆಡ್ಡಿಂಗ್ಸ್ ಆಗ್ತಾವ ಇವೆಲ್ಲ. ಹೌದ್ರಿ. ಮೊದ್ಲೆಲ್ಲ ಬರೋದು ಇದನ್ನೆಲ್ಲ ನಾ ಬರ್ದಿದ್ದೀನಿ, ಇದಕ್ಕೇನ್ ಹೆಡ್ಡಿಂಗ್ ಕೊಡೋಣ ಅಂತ ವಿಚಾರ ಮಾಡ್ತಾರ. ಬಟ್ ನೀವು ಅದನ್ನ ಅಷ್ಟು ಚೆನ್ನಾಗಿಲ್ಲ ನೀವು ಬರ್ದಿದ್ರಿ. ನಿಮ್ಮಂತವ್ರು ಒಬ್ಬರನ್ನ ನನ್ನ ಕಾರ್ಯಕ್ರಮಕ್ಕೆ ತಗೊಂಡಿದ್ದೀನಿ ಅಂದ್ರೆ ನಂಗೆ ತುಂಬಾ ತುಂಬಾ ಖುಷಿ ಆಗತ್ತದ. ಮತ್ ದಾನಮ್ಮ ಚಿಜ್ಜ್ಯೋತಿ ಅಂತ ಬರ್ದಾರ ಅವ್ರ ರೀ. ಚಿಜ್ಜ್ಯೋತಿ ದಾನಮ್ಮ ಅಂತ ಹೆಸರು ಕೊಟ್ಟಾರ ಅವ್ರ. ಹಾ ಅಷ್ಟ ಅವ ಅಕ್ಷರಗಳೆಲ್ಲ ತುಂಬಾ ಖುಷಿ ಅನಿಸ್ತು. ಅದು ಒಂದೇ ಸ್ಫುರಣ ಆಗ್ಬಿಡ್ತೈತಿ ಹೆಸರು. ಅದು ಆಮೇಲೆ ಹೊಳ್ಳ ಮಳ ಆಗಂಗಿಲ್ಲ. ಹಾ ಹಂಗ ಅದು ತಲೆಗ್ ಬಂದ ತಕ್ಷಣ ಅದನ್ನ ಬರ್ದಿಟ್ಕೊಂಡ್ಬಿಡ್ತೀರಿ ನೀವು. ಪೂರ್ತಿ ಬರೋದ್ ಆದ್ಮೇಲೆ ಹೆಡ್ಡಿಂಗ್ ಕೊಡ್ತೀರಾ ಅಥವಾ ಮಧ್ಯದಲ್ಲಿ ಯಾವಾಗ ಹೆಡ್ಡಿಂಗ್? ಮೊದ್ಲ ಕೊಟ್ಟ ಬಿಡ್ತೇನ್ರಿ, ಮೊದ್ಲ ಕೊಟ್ಟ ಬರ್ತಿದ್ರು. ಮೊದ್ಲು ಹೆಡ್ಡಿಂಗ್ ಕೊಟ್ಟನ ಅಂದ್ರೆ ತಲೆಗೆ ಇರ್ತೈತಿ ನಿಮ್ಗೆ ಇಂತಿಂತದೆಲ್ಲ ನಾನು ಬರಿಬೇಕು ಅಂತ ಹೇಳಿ. ಸೊ ಅದಕ್ಕೆ ಮೊದ್ಲೇ ಹೆಡ್ಡಿಂಗ್ ಕೊಟ್ಟು ನೀವು ಅದಕ್ಕೆ ವಿವರಣೆ ಎಲ್ಲ ಬರೆಯಕ್ ಶುರು ಮಾಡ್ತೀರಿ. ತುಂಬಾ ಖುಷಿ ಆಯ್ತ್ರಿ ಅಮ್ಮ. ನಿಮ್ಮ ಆಸೆ, ನಿಮ್ಮ ಆಧ್ಯಾತ್ಮದ ಬಗ್ಗೆ ಏನ್ ಮಾಡ್ಬೇಕನ್ಸ ಅದೆಲ್ಲಾನು ಈಡೇರ್ಲಿ. ಇದೇ ತರ ಆಯುಷ್ಯ ಆರೋಗ್ಯ ಭಗವಂತ ನಿಮಗೆ ಕೊಡ್ಲಿ ಅಂತ ಕೇಳ್ತಾ ನಮಸ್ಕಾರ. ಧನ್ಯವಾದ. ಈ ಕಾರ್ಯಕ್ರಮಕ್ಕೆ ನೀವು ಕೂಡ ಬಂದು ಜಾಯಿನ್ ಆಗಿದ್ದಕ್ಕೆ ನಿಮಗೂ ಕೂಡ ಪಾರ್ವತಮ್ಮ ಧನ್ಯವಾದಗಳು. ನಮಸ್ಕಾರ ಮೇಡಮ್. ನಮಸ್ಕಾರ.